ಭಾಳ ಸ್ಪೀಕರ್ ಐತೆ ಸ್ಪೀಕರ್ ಎಂತ ಎಡವಟ್ ಮಾಡಿದೆ ನಾನು. ಸ್ಟ್ಯಾಂಡ್ ಇರ್ಲಕ್ಕಾಗಿನೂ ನಾ ಈ ತಪ್ಪು ಮಾಡಿದೆ. ಅಪ್ಪ ಹೋಯ್ತು ಎಷ್ಟು ಜೋಪಾನ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದ್ರಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದ್ರೆ ಈವ್ನಿಂಗ್ ನೋಡ್ರಿ, ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್. ಏನು ಪುಟ ಮುರ್ಮುರೆ ಮುರ್ಮುರೆ ಅಲ್ಲ ನೋಡ್ರಿ, ನಮ್ಮ ಅತ್ತೆನೂ ಹಾಕೊಟ್ಟಿನಿ. ಏನಪ್ಪ ಅಂತಂದ್ರೆ ಇಲ್ಲ ಇದು ನೋಡ್ರಿ, ಗಿರ್ಮಿಟ ಶಿಲ್ಪ ಆಂಟಿ ಅವ್ರದ್ದು ಮೈಸೂರು ಮಂಡಕ್ಕಿ ಮಾಡೇನ್ರಿ. ಸಂಜೆ ಟೈಮ್ ತಿನ್ನಬೇಕು ಅನ್ನಿಸ್ತಾವೆ, ಏನಾದರೂ ತಿನ್ನಬೇಕು ಅನ್ನಂಗಾಗೈತೆ ಮಮ್ಮಿ ಅಂತ ಹೇಳಕತ್ತಿದ್ನಲ್ಲ, ಅದಕ್ಕೆ ಮಾಡಿದೆ. ಬರ್ರಿ ಎಲ್ಲರೂ ತಿನ್ನೋಣ. ಹಾಕೋರ ಬಾಪ ಹೆಂಗ ನೋಡು. ನೋಡ್ರಿ ಸ್ಟಿಚ್ ಮಾಡೋದು ನಡೆದೈತಿ. ಅಲ್ಲೆಲ್ಲ ಹೊಲ್ದಿಟ್ಟಿನಿ. ಇವತ್ತು ಸಿಕ್ಕಾಪಟ್ಟೆ ಸ್ಟಿಚ್ ಮಾಡಿದೆ. ಶಿಲ್ಪಾಂಟಿ ಯಾರು ಮಾಡಿದ್ರಲ್ಲ, ಹೆಂಗಾಗ್ಯಾವ? ಚಲೋ ಆಗ್ಯಾವ ನೋಡ್ರಿ. ಬರ್ರಿ ಎಲ್ಲರೂ ತಿನ್ನೋಣ. ಸಂಜೆ ಅಡುಗೆ ಏನು ಮಾಡಪ್ಪ? ಮಾತಾಡ್ಬೇಕು, ಕೇಳ್ಬೇಕು. ಏನು ಮಾಡ್ಬೋದು? ನಾನು ಚಕೋಲಿ ಮಾಡಬೇಕಂತ್ರಿ. ಚಕೋಲಿ ಚಿತ್ರಾನ್ನ ಮಾಡಿಬಿಡ್ತೀನಿ. ಯಾಕೆ ಸ್ನೇಹಿತರೆ, ಇವಾಗ ತಿಂತೀನಿ. ತಿಂದ್ಬಿಟ್ಟು ಆಮೇಲೆ ವಿಡಿಯೋ ತೊಗೊತೀನಿ. ಏನು ಅಡುಗೆ ಮಾಡ್ತೀನಿ, ಏನು ಊಟ ಮಾಡ್ತೀವಿ ಅಂತ ತೋರಿಸ್ತೀನಿ ಮತ್ತೆ. ಓಕೆ ಸ್ನೇಹಿತರೆ, ಇವಾಗ ನೋಡಿ ಚಕೋಲಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಹಿಟ್ಟು ನಾದಿ ಇಟ್ಕೊಂಡಿದ್ದೀನಿ. ಇಲ್ಲಿ ಚಪಾತಿ ಮಣಿ ಐತಿ. ಆಮೇಲೆ ಇಲ್ಲಿ ಬಂದರೆ ನೋಡಿರಿ ಬೆಲ್ಲ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇವಾಗ ಚಪಾತಿ ತಿಳ್ಕೊತೀನಿ. ಚಕೋಲಿಗೆ ಚಪಾತಿ ತಿಳ್ಕೊತೀನಿ. ತಿಳ್ಕೊಂಬಿಟ್ಟು ಕೊರ್ದು ಹಾಕ್ತೀನಿ. ಇದು ಏನಪ್ಪ ಸ್ಪೆಷಲ್ ಅಂತಂದ್ರೆ ಕೆಮ್ಮು ನೆಗಡಿಗೆ ರಾಮಬಾಣ. ಕೆಮ್ಮು ನೆಗಡಿ ಆಗಿರ್ತದಲ್ರಿ, ಆ ಟೈಮಲ್ಲಿ ಜೋರಾಗಿ ನೆಗಡಿ ಇರ್ತೈತಿಲ್ಲ, ಆ ಟೈಮಲ್ಲಿ ಮಾಡ್ಬೇಕು ನೋಡ್ರಿ. ಆ ಟೈಮಲ್ಲಿ ಮಾಡ್ಬೇಕು ನೋಡ್ರಿ. ಅನ್ನಕ್ಕಿಟ್ಟಿನಿ ಹಂಗೆ ಇಲ್ಲ ನೋಡ್ರಿ, ಅನ್ನಕ್ಕಿಟ್ಟಿನಿ. ಅದು ಅಕ್ಕಿ ಸ್ವಲ್ಪ ಜಾಸ್ತಿಗೆ ಮ್ಯಾಗ ಬರಕತ್ತದ, ಅದಕ್ಕೆ ಹಿಂಗೆ ಒಳಗೆ ಹಾಕತ್ತೀನಿ. ಅದನ್ನು ಕೆಮ್ಮು ನೆಗಡಿಗೆ ರಾಮಬಾಣ ನೋಡ್ರಿ. ಚಕೋಲಿ ಸ್ವಲ್ಪ ಹೊತ್ತೆ ಬೆಲ್ಲ ಹಾಕಿ ಸ್ವಲ್ಪ ಶುಂಠಿ ಹಾಕಿ ಮಾಡ್ಕೊಂಡು ತಿಂದ್ರೆ ಕೆಮ್ಮು ನೆಗಡಿ ಇದ್ದಿತ್ತೇನ್ರಿ ಅದು ಹೊರಟೋಗ್ಬಿಡ್ತೈತಿ. ಓಕೆ ಮಾಡಲ್ರಿ. ಟೈಮು ಬಂದು ಎಷ್ಟು ಆಗೈತಿ ಅಂದ್ರೆ 8 ಗಂಟೆ ಆಗೈತಿ. ಇನ್ನೂ 1 ತಾಸು ಐತಿ ನಮಗೆ ಊಟಕ್ಕೆ ಟೈಮಿಂಗು. ಮಾಡ್ಕೊತೀನಿ ರೀ. ಇದೆಲ್ಲ ಮಾಡ್ಕೊಂಡು ಹೋಗೋದು ಅಷ್ಟರಲ್ಲೇ ಅಷ್ಟಾಗುತ್ತೆ. ಮಾಡ್ಕೊಂಡು ಸಿಗ್ತೀನಿ ಊಟ ಮಾಡಬೇಕಾದ್ರೆ. ಓಕೆ ಸ್ನೇಹಿತರೆ ನೋಡಿರಿ, ಇವಾಗ ಇವು 4 ಉಳ್ಳಿ ಮಾಡಿ ಇಟ್ಕೊಂಡಿದ್ದೀನಿ. ಇವು 4 ಸ್ವಲ್ಪ ದಪ್ಪಗೆ ಉಳ್ಳಿ ಅಂದ್ರೆ ತೆಳ್ಳಗೆ ಚಪಾತಿ ಹಂಗೆ ಮಾಡಬಾರ್ದು. ಇದು ತೆಳ್ಳಗೆ ಚಪಾತಿ ಹಂಗೆ ಮಾಡಿದ್ರೆ ಅಷ್ಟು ಇದಾಗಲ್ಲ. ಅಷ್ಟು ದಪ್ಪನ ಇಡಬಾರ್ದು, ಅಷ್ಟು ತೆಳ್ಳಗನ ಇರಬಾರ್ದು. ಇವು ಒಂದು ಹಾಕ್ಕೊತೀನಿ. ಈಗ ತಿಡ್ಕೊತೀನಿ ನೋಡಿರಿ. ತಿಡ್ಕೊಂಡು ಹೆಂಗೆ ಕಟ್ ಮಾಡ್ಬೇಕಂದ್ರೆ ತೋರಿಸ್ತೀನಿ. ಓಕೆ ಸ್ನೇಹಿತರೆ ನೋಡಿರಿ, ಇವಾಗ ಇಷ್ಟು ದೊಡ್ಡ ಚಪಾತಿ ತಿಳ್ಕೊಂಡೆ. ಇದು ಎಷ್ಟಪ್ಪ ಅಂತಂದ್ರೆ ಹಿಂಗಿರ್ಬೇಕು ನೋಡಿರಿ, ಈ ಥರ ಇರಬೇಕು. ಕಟ್ ಮಾಡೋಣ ನಾವು ಕಟ್ ಮಾಡೋಣ. ಚಕೋಲಿಗೆ ಹಿಟ್ಟನ್ನು ಕಟ್ ಮಾಡೋಣ. ಈ ಥರ ನೋಡಿರಿ. ಇಲ್ಲಿ ಬಂದ್ರೆ ನೋಡ್ರಿ ನೀರು ಕುದಿಯಾಕತ್ತೈತಿ. ಹಾಕಬಿಡಣ್ರಿ ಇದ್ರೊಳಗೆ ಒಂದು ತೊಗೊಂಡು. ಹೆಂಗಪ್ಪ ಅಂತಂದ್ರೆ ಇವನ್ನ ಹಿಂಗೆ ಒಂದು ಕೈಯಾಗಿ ತೊಗೋಬೇಕು. ಹಿಂಗೆ ಒಮ್ಮೆ ಒಂದು 5 ಹಿಂಗೆ ತೊಗೊಂಡ್ರೆ ನಡಿತೈತಿ ನೋಡಿರಿ. ತಾನೇ ನೀರ ಹಾಕಿದ್ರೊಳಗೆ ಬಿಟ್ಕೊಂಡ್ಬಿಡ್ತಾರೆ. ನಾಳೆ ಜಲ್ದಿ ಹೇಳ್ಬೇಕು, ಎದ್ದು ನೆಲ ಅದು ಎಲ್ಲ ಒರೆಸ್ಕೋಬೇಕು.
ನಾಳೆ ಶನಿವಾರ. ಇಲ್ಲಿ ಶನಿವಾರ ಹನುಮಪ್ಪಂದು ಭಾಳ ಐತೆ ನೋಡ್ರಿ. ಸತ್ಯ ಅಂದ್ರೆ ಒಂದು ಎಡವಟ್ಟಾಯಿತು ಸ್ನೇಹಿತರೆ. ಒಂದು ಎಡವಟ್ಟು ಮಾಡ್ಕೊಂಡ್ಬಿಟ್ಟೆ. ಚಕೋಲಿ ಮಾಡಕ್ಕೆ ಹೋಗಿದ್ದೆ. ಒಂದು ಫಸ್ಟ್ನೇ ಚಕೋಲಿ ನೋಡ್ರಿ, ಅರ್ಧ ಕಟ್ ಮಾಡೀನಿ, ಹಾಕಕ್ಕೆ ಹೋಗಿನಿ. ಮೊಬೈಲ್ ಏನು ಹಿಂಗೆ ಹಿಡ್ಕೊಂಡಿದ್ದೀನಿ, ಚಕೋಲಿ ನೀರಿನೊಳಗೆ ಬಿದ್ದು ಬಿಡ್ತಾರೆ. ಅದೇನು ಬೆಲ್ಲ ಕರಿಸಿದ ನೀರು ಐತಿಲ್ಲ, ಅದ್ರೊಳಗೆ ಪೂರ್ತಿ ಬಿದ್ದು ಮುಣಿಗಿ ಬಿಡ್ತು ಫೋನ್. ಯಪ್ಪ ದೇವ್ರ ಪುಣ್ಯ ಅಂತೀನಿ ನಾನು, ಪೂರ್ತಿ ಮುಣಿಗಿ ಬಿಡ್ತು. ಅಯ್ಯೋ ಶಿವ, ಹೋಯ್ತು ನನ್ನ ಫೋನ್, ಹೋಯ್ತು ಅಂದ್ಕೊಂಡೆ ನಾನು. ಸ್ಟ್ಯಾಂಡ್ ಇದ್ರೂ ನನ್ನ ಕೈಯ ಫೋನ್ ತೊಗೊಂಡು ಮಾಡ್ತೀನಿಲ್ಲ, ಅದು ನಂದು ಮಬ್ಬು. ಸ್ಟ್ಯಾಂಡ್ ಇದ್ರೂ ಕೈಯ ಫೋನ್ ತೊಗೊಂಡು ಮಾಡ್ತೀನಿ ನಾನು. ಏನು ಕೇಳ್ತೀರಿ, ಎಚ್ಚರ ಆಯ್ತು ಇವಾಗ ನನಗೆ. ಶಿವ ನೋಡ್ರಿ, ಈಗ ಈ ಆಕಾರ ನೋಡ್ರಿ ಈಗ ಹೆಂಗಾಗೈತಿ ನೋಡ್ರಿ. ಈ ಪಕ್ಕಡ ಸಹಾಯದಿಂದ ಇದು ಸುಡಕತ್ತೈತಿ. ಈ ಪಕ್ಕಡ ಸಹಾಯದಿಂದ ಫೋನ್ ತೊಗೊಂಡೆ ನಾನು. ಹಿಂಗೆ ಅದ್ರೊಳಗೆ ಎದ್ದು ಹಿಂಗೆ ಪಕ್ಕಡ ಹಿಡ್ಕೊಂಡು ಹಿಂಗೆ ಫೋನ್ ತೊಗೊಂಡೆ ನಾನು. ಶಿವ ನೋಡ್ರಿ ಎಂಥ ಎಡವಟ್ಟು ನೋಡ್ರಿ ನಂದು. ನಾ ಇನ್ನೊಬ್ರಿಗೆ ಹೇಳ್ತೀನಿ, ಏನು ಎಡವಟ್ಟು ಮಾಡ್ತೀವಿ, ಬರೀ ಎಡವಟ್ಟು ಮಾಡೋದೇ ಐತಿ ನಿಂದು ಅಂತೇಳಿ. ಇವತ್ತು ನಾನೇ ಎಡವಟ್ಟು ಮಾಡಿಬಿಟ್ಟೆ. ಅಯ್ಯೋ ಶಿವ, ಇಲ್ಲಾಂದ್ರೆ ನಾನು ನಾಳೆಗೇ ಹೋಗ್ಬೇಕಾಗಿತ್ತು ಶಿವನ ಹತ್ರಲ್ಲೇ. ಶಿವು, ಇದು ನನ್ನ ಫೋನ್ ಹಿಂಗಾಯ್ತಲೇ, ಸರಿ ಮಾಡಿ ಕೊಡು ಅನ್ಬೇಕಾಗಿತ್ತು. ಮಾಡಿದ್ರೆ ಚಲೋ ಮಾಡಿದ್ರೆ ತಂಬರ್ರಿ ಅಂತೇಕೆ ಅಂತಿದ್ದ ನಮ್ಮ ತಮ್ಮ. ಸೂಕ್ಷ್ಮ ಮಾಡಕ್ಕೆ ಬರಲ್ಲ ನಿಮ್ಗೆ, ಸ್ಟ್ಯಾಂಡ್ ಎದಕ್ಕೆ ಕೊಡಿಸಿ ನಾನು ನಿಮ್ಗೆ ಅಂತ ಬೈತಿದ್ದವ. ಬೈಸ್ಕೋಬೇಕಾಗಿತ್ತು. ಸದ್ಯಕ್ಕೆ ದೇವ್ರ ಪುಣ್ಯ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಏನೂ ಆಗಲಿಲ್ಲ ನನ್ನ ಫೋನಿಗೆ. ನೋಡ್ರಿ ಇದ್ರೊಳಗೆ ಬಿತ್ತರು ನಂದು ಕ್ಯಾಮ್ರಾ ಯಾಕೋ ಬ್ಲರ್ ಬರ್ಬೇಕತ್ತೈತಿ. ಹಿಂಗೆ ಮಾಡೀನಿ, ಹಿಂಗೆ ಹಿಡ್ದಿನಪ್ಪ, ಹಿಂಗೆ ಒಂದು ಎಲೆ ಹಾಕಕ್ಕೆ ದಪ್ಪಕ್ಕದು ಬಿದ್ದೇ ಬಿಡ್ತು ಒಳಗೆ. ಪೂರ ಮುಣಿಗಿತ್ತು. ಶಿವ ಪೂರ ಮುಣಿಗಿತ್ತು. ಈ ಪಕ್ಕಡ ತೊಗೊಂಡಿನ್ಲೇ ಅಪ್ಪ ನಾನು ಫೋನ್. ಪಕ್ಕಡಲೇ ತೊಗೊಂಡೆ ನಾ. ಇನ್ನೂ ಈಗಾರ ಬೈದೋದೆ ನೀನು, ಇವತ್ತು ಫೋನು ಸ್ವಚ್ಛ ಮಾಡ್ಕೊತೀರಿ ಎಲ್ಲ ಹೆಂಗಾತು ನೋಡ್ರೈತಿ ಅಂದ್ವದೆ. ಅದು ಹಿಂಗೆ ಆಗಿಬಿಡ್ಬೇಕಾ? ನಮ್ಮ ಮುಗಿತಪ್ಪ ಇದ್ರ ಕತ್ತಿ, ಹೋಯ್ತಪ್ಪ ಇದ್ರ ಕತ್ತಿ ಅಂದ್ಕೊಂಡೆ ನಾನು. ಎಲ್ಲ ಬಡಬಡ ತೊಗೊಂಡು ಪಟಕ್ನೆ ತೊಗೊಂಡು ಎಲ್ಲ ಸ್ವಚ್ಛ ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಮತ್ತೆ ಇಲ್ಲೆಲ್ಲ ಅದು ಸೌಂಡ್ ತೆಗಿ. ಮೈಕ್ ಐತಿಲ್ಲ ಇದೆಲ್ಲ ಒರೆಸ್ಬಿಟ್ಟೆ, ಅದನ್ನು ಊದಿದೆ. ಬರ ಊದಿದೆ. ಅಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಆಮೇಲೆ ನಂದು ಮುಗಿತಪ್ಪ ಕತ್ತಿ. ಯಾಕಂದ್ರೆ ಎಲ್ಲ ಅಷ್ಟು ಇದ್ರೊಳಗೆ ಡಾಕ್ಯುಮೆಂಟ್ಸ್ ಅದಾವು. ಮುಗಿತಪ್ಪ ನನ್ನ ಕತ್ತಿ ಅಂದ್ಕೊಂಡೆ ನಾನು. ಏನು ನೋಡ್ಕೊಳ್ದು, ಈಗ ವಿಡಿಯೋ ಆನ್ ಆಗೈತಲ್ಲ, ಗೊತ್ತಾಯ್ತು ಏನಾಗಿಲ್ಲ ಅನ್ನೋದು. ಈ ಥರ ಆಯ್ತು ನೋಡ್ರಿ. ಬಂತಲ್ಲ ಫೋನ್, ಸೌಂಡ್ ಬರವಲ್ದ. ವಿಡಿಯೋ ಮಾಡೋ ಮುಂದೆ ಸೌಂಡ್ ಬರಲ್ಲ. ಓಕೆ, ಎಡವಟ್ಟಾಯಿತು ಸ್ನೇಹಿತರೆ. ಫೋನ್ ರಿಂಗು, ಸ್ಪೀಕರ್ ಹೋಯ್ತು. ಶಿವ ನಾಳೆ ಫೆಬ್ರವರಿ ಬಂದ್ರೆ 2 ವರ್ಷ ಆಕಿತ್ತು ಫೋನ್ ತೊಗೊಂಡು. ಭಾಳ ದುಃಖ ಆಗತ್ತೆ. ಸ್ಪೀಕರ್ ಹೋಯ್ತು ಇದ್ರದ್ದು. ಸ್ಪೀಕರ್ ಹೋಯ್ತು. ನಿಜ ಸ್ನೇಹಿತರೆ, ಸ್ಪೀಕರ್ ಹೋಯ್ತು ಇದ್ರದ್ದು. ಫೋನ್ ಔಟ್ ಸೌಂಡ್ ಇಟ್ಟಿರೋದು ಲೈಟಾಗಿ ಕೇಳಾಕತ್ತೈತಿ. ಔಟ್ ಸೌಂಡ್ ಇಟ್ಟರೆ ಲೈಟಾಗಿ ಕೇಳಾಕತ್ತೈತಿ. ಶಿವ ಎಂತ ಎಡವಟ್ಟು ಮಾಡಿದೆ ನಾನು. ಸ್ಟ್ಯಾಂಡ್ ಇರ್ಲಕ್ಕಾಗಿನೂ ನಾ ಈ ತಪ್ಪು ಮಾಡಿದೆ. ಯಪ್ಪ ಹೋಯ್ತು. ಎಷ್ಟು ಜೋಪಾನ ಮಾಡ್ಕೊಂಡು ಬಂದಿದ್ದೆ ಇದನ್ನು ಗೊತ್ತಾ? ಮೊನ್ನೆ ತಮ್ಮ ಡಿಸ್ಪ್ಲೇ ಹಾಕಿಕೊಟ್ಟನಿದ್ದು. ಏನ್ಲೇ ಒದರ್ದೆ ನಾನು? ನೀವು ಹೋಗಿ ಎಲ್ಲಿ ಮ್ಯಾಗ ಕೂತಿದ್ದೇನೆ, ಪುಟ್ಟೆ ಅಂದೆ ನಾನು. ನೀನು ಓನು ಅಲ್ಲಿಲ್ಲ ಬರಲಿಲ್ಲ, ಇವಾಗ ಹೋಗಿ ಕುಂತಾನೆ ಮ್ಯಾಗ ಅಂತೇಳಿ ನಾನೇ ವಿಡಿಯೋ ಮಾಡ್ಕೊಂತ ಕುಂತೆ ನಾನು. ಹೋಯ್ತು ಸ್ಪೀಕರ್. ಮಾಮನ ಹತ್ರ ಹಾಕ್ಸಿದ್ರೆ ಆಯ್ತು. ಮಾಮ ಹಾಕ್ತಾನ್ರಿ ಸ್ಪೀಕರ್. ನೋಡು ಊರಿಗೆ ಹೋದೊಳಕ್ಕೆ ಏನಾಗುತ್ತೆ. ಭಾಳ ಜೋಪಾನ ಮಾಡ್ಕೊಂಡ್ ಬಂದಿದ್ದೆ ನಾನು ಫೋನ್. ಭಾಳ ಜೋಪಾನ ಮಾಡ್ಕೊಂಡ್ ಬಂದಿದ್ದೆ ನಾನು. ಅಯ್ಯಪ್ಪ ಇವತ್ತು ಏನು ಎಂಥ ಟೈಮ್ ನೋಡೋದು. ಯಾಕೆ ಅನ್ನ ಹೋತಿತ್ತಾನಂತೀನಿ. ಶಿವ ಯಾಕೋ ಇವತ್ತು ಕಲರ್ ನೋಡ್ರಿ ಟೈಮೇ ಸರಿ ಇಲ್ಲ. ಎಲ್ಲ ಬೆಲ್ಲಲೇ, ಅದು ಸಕ್ಕರೆ ಇದ್ದಂಗೆ ಅದು ಬೆಲ್ಲ. ಓಕೆ ಸ್ನೇಹಿತರೆ, ಯಪ್ಪ ಮೂಡ್ ಆಫ್ ಆಯ್ತು. ಏನೋ ಮಾಡಕ್ಕೂ ಏನೋ ಒಂದಾಯ್ತು. ಅದು ನಂದೇ ತಪ್ಪದು. ಸ್ಟ್ಯಾಂಡಿಗೆ ಹಾಕಿದ್ರೆ ಆತಿತ್ತು ಈ ಥರ. ನಾ ವಿಡಿಯೋರ ಕೇಳ್ತೈತಿಲ್ಲ ಅಂತೀನಿ ನಾ ಮಾತಾಡಿದ್ದು. ಓಕೆ ಸ್ನೇಹಿತರೆ, ಸ್ಪೀಕರ್ ಅಂತೂ ಹೋಯ್ತು. ಏನು ಮಾಡಬೇಕು?
ನನ್ನ ಮಗ ನಗದೆ ನಗಲಕತ್ಬಿಟ್ಟದ ಒಂದು ಸಾವ. ನನಗಿದ್ರೆ ಟೆನ್ಷನ್ ಭಾಳ ಆಗಕತ್ಬಿಟ್ಟೈತಿ. ಇದುವರೆಗೆ 2 ವರ್ಷ ಆಗಕ್ಕೆ ಫೋನು ನಾ ಹೊಟ್ಟೆ ಹಿಂಗೆ ಮಾಡ್ಕೊಂಡಿದ್ದಿಲ್ಲ, ಇವ್ನಿಗೆ ನಗು ಬರಕತ್ಬಿಟ್ಟೈತಿ. ನನಗಿದ್ರೆ ಟೆನ್ಷನ್ ಆಗಕತ್ಬಿಟ್ಟೈತಿ. ಮನ್ಯಾಗ ಮಾವನ್ರಿ ಆಗ್ತಾನೆ. ಈಗ ಅಲ್ಲಿಗೆ ಹೋಗತನ ಹೇಳ, ಈಗೇನ 1 ವಾರ ಬಿಟ್ಟು ಹೋಗ್ತೀನಿ ನಾ. ಈಗ ಕೇಳುತ್ತಲ್ರಿ ಲೈಟಾಗಿ ಕೇಳ್ತದ. ಅದು ಅವ್ರ ಸೌಂಡ್ ಇಟ್ಟರೆ ಲೈಟಾಗಿ, ಫೋನ್ ಬಂದು ಸೌಂಡ್ ಕೇಳವಲ್ತು, ಲೈಟಾಗಿ ಕೇಳ್ತದ. 100ದಾಗ 10% ಅಷ್ಟೇ ಕೇಳ್ತದ. ಹೆಂಗ್ ಮಾಡ್ಬೇಕು? ಆಟ್ರೆ ಕೇಳ್ತಲ್ಲ. ಆಟ್ರೆ ಕೇಳ್ತದಲ್ಲ, ಸಂತೋಷ ಪಡ ಅಂತಿದ್ದೇನು? ಇಲ್ರಿ, ನಮಗೆ ನಮ್ದು ಎಲ್ಲ ಈಟಾಗ ಫೋನ್. ಅವನಿಗೆ ನೋಡ್ರಿ ಅವ್ನಿಗೆ ಬರೀ ನಗದ್ ಹತ್ತದ. ಅವನಿಗೆ ಒಂದು ಸಾವನ್ ಬರೀ ನಗಲಕತ್ತ ಬಿಟ್ಟ. ನಾವ ಹಿಂಗೈತ್ರಿ ಫೋನ್ ನಮ್ಮದ ಅಂತಾರೆ. ನಿಮ್ದು ಏನಾಗಿಲ್ಲ, ಒಟ್ಟು ಈಟ್ ನೀರಾಗ ಬಿದ್ದಿದ್ದು ಕಾಯ್ ಮಾಡ್ತೀರಿ. ನೀರಾಗ ಬಿದ್ದದಂದ್ರೆ ಮತ್ತೆ ಹಿಂದ್ರಡಿ ಹಾಳಾಯ್ತಂದ್ರೆ ಏನ್ ಮಾಡ್ಬೇಕ್ಲೇ? ಭಯ ಆಗದೆ ಅದು. ಓಕೆ ಸ್ನೇಹಿತರೆ, ನನಗೆ ಊಟ ಮಾಡಕ್ಕೂ ಮನಸ್ಸಾಗಕ್ಕಾಗಿಲ್ಲ. ಸಾಕ್ರಿ, ನಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಮತ್ತೆ ಚಕ್ಕಲಿ ಮನೆಕ ಒಯ್ಲಕತ್ನಿ ಅದು ಫೋನ್. ಮತ್ತೆ ಓಕೆ ಸ್ನೇಹಿತರೆ, ಬಾಯ್. ಮತ್ತೆ ಸಿಗಲ್ಲ ಈ ಸದ್. ಸಾಕು ನನಗೀಗ. ಮನಸ್ಸಿಗೆ ಭಾಳ ಬೇಜಾರಾಗತೈತಿ. ಇವ ಇದ್ರ ಬರೀ ನಗ ಕತ್ಬಿಟ್ಟ. ನೀವ ಮತ್ತೇನಿಲ್ಲ, ಬರೀ ನಗದ ಮಾಡಕ್ ಕತ್ಬಿಟ್ಟನ ನೀರಾಗ. ಅಂತ ಸುಡು ಚಕ್ಕಲೆ ಬಿದ್ದು. ಇನ್ನು ಹೆಂಗ್ ತೊಳೆ ಮತ್ತೆ ಪಕ್ಕಡ ಹಿಡ್ಕೊಂಡು ತೊಗೊಂಡಿ ನಾನು ಅದನ್ನ. ಪಕ್ಕಡ ಹಿಡ್ಕೊಂಡು ತೊಗೊಂಡು ಪಟಕ್ನೆ ಎಲ್ಲ ಕ್ಯಾಪ್ ನೋಡ್ರಿ. ಇದು ಫೋನಿನ ಕ್ಯಾಪ್ ಇದು ನಂದು. ಇದು ಐತೆ ಅಂತೇಳಿ ನಾ ಫೋನ್ ಒಟ್ಟೆ ಕೈ ಅಂತ ಬಿದ್ದಿಲ್ಲ, ಯಾಕಂದ್ರೆ ಗ್ರಿಪ್ ಸಿಗ್ತೈತಿ ಇದು. ಮತ್ತು ಬೇರೆದು ಯಾವ್ದಾರ ಆದ್ರೆ ಗ್ಲಾಸಿಂದ ಹಾಕಿಕೊಟ್ಟಿದ್ದೆ ನಮ್ಮ ತಮ್ಮ. ಅದು ಬರೀ ಕೈಯಿಂದ ಫೋನ್ ಬೀಳೋದಿತ್ತು, ಬಿದ್ದು ಮ್ಯಾಗಿಂದ ಗ್ಲಾಸ್ ಎಲ್ಲ ಹೋಗಿತ್ತು. ಹಿಂಗಾಗಿ ಅದಕ್ಕೆ ಇದು ಗ್ರಿಪ್ ಸಿಗ್ತೈತಿ ಅಂತೇಳಿ ಈ ಥರ ರಾಧಾಕೃಷ್ಣಂದು ಯಾವಾಗ್ರಿ ಮತ್ತೆ 2 ವರ್ಷ ಆಗಕ್ಕೆ ಬಂತಿದ್ದು ಫೋನಿಗೆ ಹಾಕಿ. ಇಲ್ಲಿವರೆಗೆ ನಾನು ಫೋನ್ ಹಾಳು ಮಾಡ್ಕೊಂಡಿದ್ದಿಲ್ಲ ಸ್ನೇಹಿತರೆ. ನನಗೆ ಭಾಳ ಜೀವ ಮರ ಅಲ್ಲಕತ್ಬಿಟ್ಟೈತಿ. ಸ್ಪೀಕರ್ ಹೋಯ್ತು ಇದ್ರದ್ದು. ಮತ್ತು ಹೋಗಿ ವಾಶ್ ಮಾಡಿಕೊಡ್ತೀನಿ ಅಂತ ಹೇಳೋದು ತಮ್ಮ. ಈಗ ಫೋನ್ ಹಚ್ಚಿದ್ದೆ. ಸ್ವಲ್ಪ ಹೊತ್ತಕ್ಕ ಕಾಟನ್ ಬಟ್ಟೆ, ಒಂದೇ ಪದಲೆ ಕಾಟನ್ ಬಟ್ಟೆ ಸುತ್ತಿ ಅಕ್ಕಿ ಡಬ್ಬದಾಗ ಇಡ್ರಿ ಅಂತ ಏನೋ ಅಷ್ಟು ಮಾಡ್ತೀನಿ. ಓಕೆ ಸ್ನೇಹಿತರೆ, ಬಾಯ್. ನನ್ನ ಮನಸ್ಸಿಗೆ ಭಾಳ ಬೇಜಾರಾಗತೈತಿ. ಮತ್ತು ನೋಡೋಣ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಂತ. ಬಾಯ್.